ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಗಾಡಿದು ಬಂಪರ್ ಎಲ್ಲ ಕಟ್ಟಾಗಿದ್ದರೆ ಹೊಸ ಬಂಪರೇ ಹಾಕ್ಬಿಡ್ತೀವಿ. ಈಗ ನೋಡಿ, ಇಲ್ಲಿ ಎರಡು ಕಡೆ ಕಟ್ಟಾಗಿದೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಕಟ್ಟಾಗೈತೆ ಎರಡು ಕಡೆ. ಇಲ್ಲಿ ನೋಡಿದ್ರ ಇಲ್ಲೂ ಕಟ್ಟಾಗಿದೆ, ಇತ್ಲಾ ಸೈಡು ಕಟ್ಟಾಗಿದೆ. ಇದಕ್ಕೆ ನಾವು ಈಗ ಫೈಬರ್ ವೆಲ್ಡ್ ಮಾಡಿ ಪೇಂಟ್ ಯಾವ ಥರ ಮಾಡ್ತೀವಿ ಅಂತ ನೋಡ್ರಿ. ಹೀಗೆ ಬಂಪರಿಂದ ಲುಕ್ಕು ಈ ಥರ ಇದೆ. ನೋಡಿ ಗಾಯ್ಸ್, ಇಲ್ಲಿಗೆ ನಾವು ವೆಲ್ಡಿಂಗ್ ಮಾಡಿ ಈ ಥರ ಎಲ್ಲೆಲ್ಲಿ ಡ್ಯಾಮೇಜ್ ಉಂಟು ಬಂಪರಿಗೆ ಈ ಥರ ನಾವು ಡ್ರಿಲ್ಲಿಂಗ್ ಮಾಡಿ ಈ ಥರ ಲಾಂಬಿ ಹಾಕೋದು. ಲಾಂಬಿನ ಚೆನ್ನಾಗಿ ಕಲಸಿ ಲಾಂಬಿ ಹಾಕ್ತಾ ಇದ್ದೀವಿ. ಈಗ ನಮಗೆ ಎಲ್ಲಿ ಸ್ಪಾಟ್ ಉಂಟು ಬಂಪರಿಗೆ ಎಲ್ಲ ಕಡೆ ಲಾಂಬಿ ಹಾಕ್ಕೊಬೇಕು. ಈ ಥರ ಲಾಂಬಿ ಹಾಕಿ ಚೆನ್ನಾಗಿ ಅದಕ್ಕೆ ಡ್ರೈ ಮಾಡಬೇಕು. ತಕ್ಷಣ ಲಾಂಬಿ ಹಾಕಿ ತಿಕ್ಕಿದರೆ ಬಬಲ್ಸ್ ಬರೋ ಚಾನ್ಸು ಇರ್ತದೆ ಮುಂದೆ. ಅದಕ್ಕೆ ಚೆನ್ನಾಗಿ ಒಣಗಲಿಕ್ಕೆ ಟೈಮ್ ಕೊಡಬೇಕು. ಇದಕ್ಕಿಗೆ ಲಾಂಬಿ ಎಲ್ಲ ತಿಕ್ಕಿ ಆಯಿತು. ಈ ಥರ ತಿಕ್ಕೊಬೇಕು. ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಎಲ್ಲ ಹಾಕಿ ಈ ಥರ ಡ್ಯಾಮೇಜ್ ತಿಕ್ಕೊಬೇಕು. ಇದಕ್ಕಿಗೆ ಎಲ್ಲ ಲಾಂಬಿ ಹಾಕಿ ತಿಕ್ಕಿ ರೆಡಿ ಆಯಿತು. ಇದಕ್ಕೆ ನಾವೀಗ ಪ್ರೈಮರ್ ಹೊಡಿತಾ ಇದ್ದೀವಿ. ಈಗ ಏನಾದರೂ ಹೋಲು ಏನಿದೆ ಡ್ಯಾಮೇಜ್ ಎಲ್ಲ ಗೊತ್ತಾಗ್ತದೆ. ಇದರಲ್ಲಿ ಏನು ಡ್ಯಾಮೇಜ್ ಇದ್ರೂ ಎಲ್ಲ ಗೊತ್ತಾಗ್ತದೆ. ಇದಕ್ಕೆ ನಾವು ಸರ್ಫೇಸರ್ ಹೊಡಿತಾ ಇದ್ದೀವಿ. ಎಲ್ಲೆಲ್ಲಿ ಲಾಂಬಿ ಕೆಲಸ ಮಾಡಿ ಎಲ್ಲೆಲ್ಲಿ ಹೊಡಿತೀವಿ. ಅವಶ್ಯಕತೆ ಬಿದ್ದರೆ ಪೂರ್ತಿ ಬಂಪರು ಹೊಡಿತೀವಿ. ಈಗ ಎಲ್ಲ ನಾವು ಸರ್ಫೇಸರ್ ಹೊಡೆದಾಯ್ತು. ಇದಕ್ಕೆ ಸರ್ಫೇಸರ್ ಹೊಡೆದು ಈಗ ಪೇಂಟಿಂಗಿಗೆ ಪೇಂಟ್ ಹೊಡಿಲಿಕ್ಕೆ ಎಲ್ಲ ಕಟಿಂಗ್ ಮಾಡಿ ನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು 800 ನಂಬರ್ ಪೇಪರ್ ತೊಗೊಂಡು ತಿಕ್ತಾ ಇದ್ದೀವಿ. ಈಗ ಗಾಡಿನ ಶೆಡ್ ಒಳಗೆ ನಮ್ಮದು ರೂಮ್ದಲ್ಲಿ ಹಾಕ್ಕೊಂಡು ಇಟ್ಟೀವಿ. ಇದಕ್ಕೆ ಟೇಕ್ ಕ್ಲಾತ್ ಹೊಡಿತಾ ಇದ್ದೀವಿ. ಟೇಕ್ ಕ್ಲಾತ್ ಹೊಡೆದ್ರೆ ಏನು ಬೆನಿಫಿಟ್ ಅಂದರೆ ಏನು ಕಸ ಇರ್ತದಲ್ಲ ಪೇಂಟ್ ಹೊಡೆಯೋ ಟೈಮಲ್ಲಿ ಆ ಕಸ ಬರೋದಿಲ್ಲ. ಇದಕ್ಕೆ ನಾವೀಗ ಪ್ರೈಮರ್ ಹೊಡಿತಾ ಇದ್ದೀವಿ. ಪ್ರೈಮರ್ ಅಂದರೆ ಒಂಟ ಬೇಸ್ ಕೋಟ್. ಇದು ಬೇಸ್ ಕೋಟ್ ಹೊಡೆದು ಫಿನಿಶಿಂಗ್ ಮಾಡ್ಕೊತೀವಿ ಪ್ರೈಮರ್ ಹೊಡೆದಾದ್ಮೇಲೆ. ಈಗ ಎಲ್ಲ ಬೇಸ್ ಹೊಡೆದು ನಿಮಗೆ ಫಿನಿಶಿಂಗ್ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್. ಇದಕ್ಕಿಗೆ ಎಲ್ಲ ನಾವು ಬೇಸ್ ಹೊಡೆದು ರೆಡಿ ಇಟ್ಟಿವಿ. ಇದಕ್ಕಿಗೆ ನಾವು ಲ್ಯಾಕರ್ ಹೊಡಿತೀವಿ ಫಿನಿಶಿಂಗ್. ಇದು ಹೊಡೆದಾದ್ಮೇಲೆ ಪೇಂಟ್ ಮುಗೀತದೆ. ಇದು ಶೈನಿಂಗ್ ಒಂದು ಟೈಪ್ ನೀರಿದ್ದಂಗೆ ಇರ್ತದೆ. ಇದು ಹೊಡೆದ್ರೇ ಗಾಡಿಗೆ ಶೈನಿಂಗ್ ಬರೋದು ಗಾಡಿಗೆ. ಇದಕ್ಕೆ ಲ್ಯಾಕರ್ ಹೊಡಿತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಪೇಂಟ್ ಮಾಡಾಯಿತು. ನೋಡಿ, ಬಂಪರ್ ಕಟ್ಟಾಗಿತ್ತು. ವೆಲ್ಡ್ ಮಾಡಿ ಪೇಂಟ್ ಮಾಡಿದ್ದು ನೋಡಿ ಯಾವ ಥರ ಆಯ್ತು ಹೇಳಿ. ನೀವು ನಿಮ್ಮ ಗಾಡಿದು ಬಂಪರ್ ಎಲ್ಲ ಕಟ್ಟಾಗಿದ್ರೆ ಈ ಥರ ಪೇಂಟ್ ಮಾಡಿ. ಈ ಥರ ಪೇಂಟ್ ಮಾಡಿದರೆ ನಿಮಗೆ ಕಡಿಮೆ ಖರ್ಚಲ್ಲಿ ಆಗ್ತದೆ. ಓಕೆ.